ಬ್ರೋ ರಕ್ಕಸಪರ್ ಚೆನ್ನಾಗಿದೆ. ನೈಸ್ ಮಾಡಿ ಸೂಪರ್ ಆಗಿದೆ. ಚೆನ್ನಾಗಿದೆ. ಸಗದಾಗಿದೆ. ಎರಡು ಚೆನ್ನಾಗಿದೆ. ವಿಲ್ಲನ್ ಕ್ಯಾರೆಕ್ಟರ್ ಮಸ್ತ್ ಚೆನ್ನಾಗಿದೆ. ರಕ್ಷಕಪುರ ಚೆನ್ನಾಗಿದೆ ಸರ್. ಸಖತ್ತಾಗಿದೆ. ತುಂಬಾ ಚೆನ್ನಾಗಿದೆ. ಒಳ್ಳೆ ಮೂವಿ, ಚೆನ್ನಾಗಿ ಮಾಡಿದೆ. ರಾಜ್ ಶೆಟ್ಟಿ ಆಕ್ಟಿಂಗ್ ಅಂತೂ ಸೂಪರ್ ಆಯ್ತು. ವೆರಿ ಗುಡ್, ನೈಸ್, ಒಳ್ಳೆ ಸೂಪರ್ ಆಕ್ಟಿಂಗ್ ರಾಜ್ ಶೆಟ್ಟಿ ಅವರು. ಹೌದು ಹೌದು, ಸಖತ್ತಾಗಿತ್ತು. ವೆರಿ ಗುಡ್, ಥ್ಯಾಂಕ್ ಯು. ವಿಲನ್ ಆಕ್ಟಿಂಗ್ ಒಳ್ಳೆ ಇದಾಗಿದೆ, ಒಳ್ಳೆ ಚೆನ್ನಾಗಿದೆ. ಚೆನ್ನಾಗಿತ್ತು. ಚೆನ್ನಾಗಿದೆ. ವಿಲನ್ ಆಕ್ಟಿಂಗ್ ಚೆನ್ನಾಗಿದೆ. ಎರಡು ಚೆನ್ನಾಗಿದೆ. ಮೂವಿ ಫುಲ್ ಚೆನ್ನಾಗಿದೆ. ಥ್ರಿಲ್ಲರ್ ಆಗಿದೆ. ಬ್ಲಾಕ್ ಬಸ್ಟರ್ ಆಗಿದೆ. ಇಟ್ಸ್ ರಿಯಲಿ ಆಸಮ್. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಖಂಡಿತವಾಗ್ಲೂ. BGM ಎಲ್ಲ ಚೆನ್ನಾಗಿತ್ತು. ಸಸ್ಪೆನ್ಸ್ ಇತ್ತು. ಎಲ್ಲ ಇತ್ತು. ಮೂವಿ ಶುಡ್ ವಾಚ್ ಇನ್ ಥಿಯೇಟರ್. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಸ್ಟ್. ಸಖತ್ತಾಗಿತ್ತು ಬ್ರೋ. ಸೀಟ್ ಎಡ್ಜ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ಮೀಟಿಂಗ್ ಎಲ್ಲ ಹೇಗಿತ್ತು? ಎಲ್ಲ ನೆಕ್ಸ್ಟ್ ಲೆವೆಲ್. ಡೆಬ್ಯೂಟ್ ಅಂತ ಅನ್ಸಲ್ಲ, ಸಖತ್ತಾಗಿದೆ. ಎಲ್ಲ ಟಾಪ್ ನಾಚ್. ಎಲ್ಲ ಚೆನ್ನಾಗಿದೆ ಬ್ರೋ, ಎಲ್ಲ ಚೆನ್ನಾಗಿದೆ. ಥಿಯೇಟ್ರಿಗೆ ಬಂದು ನೋಡ್ಬೇಕಿಲ್ಲ, ಮಾತಾಡಂಗಿಲ್ಲ. ವಿಲನ್ ಸಖತ್, ನೆಕ್ಸ್ಟ್ ಲೆವೆಲ್. ವಿಲನ್ ನೆಕ್ಸ್ಟ್ ಲೆವೆಲ್. ಅನಿರುದ್ಧ್ ಡಬಲ್ ರೋಲ್. ಹೌದು, ಸಖತ್ತಾಗಿದೆ. ಎಲ್ಲ ಚೆನ್ನಾಗಿದೆ ಬ್ರೋ. ಥಿಯೇಟರ್ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಬ್ರೋ ಅದು ನಿಜವಾಗ್ಲೂ ಕನ್ನಡದಲ್ಲಿ ಒಂದು ಅದ್ಭುತವಾದ ಸಿನಿಮಾ. ಎಲ್ಲರೂ ಕನ್ನಡಿಗರು ಬಂದು ಒಂದು ಹೊಸ ಸಿನಿಮಾನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂತೀನಿ. ಪ್ರತಿಯೊಬ್ಬರದ್ದು ಅಭಿನಯ ಆಗಿರ್ಬೋದು, ರಾಜ್ ಶೆಟ್ಟಿ ಅವ್ರದ್ದಾಗಿರ್ಬೋದು, ವಿಲನ್ ಅವ್ರದ್ದಾಗಿರ್ಬೋದು, ಸಖತ್ತಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಮಾತೇ ಇಲ್ಲ, ತುಂಬಾ ಸಖತ್ತಾಗಿದೆ. ಎಲ್ಲರೂ ಬಂದು ಥಿಯೇಟರ್ ನೋಡಿ ಅಂತ ಹೇಳ್ಕೊತೀನಿ. ಅಲ್ಟಿಮೇಟ್. ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ, ಸಖತ್ತಾಗಿ ಮಾಡಿದ್ರು. VFX ಎಲ್ಲ ಚೆನ್ನಾಗಿತ್ತು. ಇವಾಗ ಪ್ರತಿಯೊಂದು ನಾವು ಇವಾಗ ಪಾಯಿಂಟ್ ಹಿಂದಿದೆ ಇದೆ ಅಂತ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ. ಓವರ್ ಆಲ್ ಮೂವಿ ಸಖತ್ತಾಗಿದೆ. ಎಲ್ಲರೂ ಬಂದು ಥಿಯೇಟರ್ ನೋಡಿ ಅಂತ ಹೇಳ್ತೀನಿ. ನಂಗೆ ತುಂಬಾ ಇಷ್ಟ ಆಯ್ತು. ಮೊದಲನೇದಾಗಿ ಡೈರೆಕ್ಟರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂದ್ರೆ ಎಲ್ಲೂ ತಪ್ಪು ಹುಡ್ಕಕ್ಕಾಗಲ್ಲ. ನಾವು ಒಳ್ಳೆ ರೈಟಿಂಗ್ ಇದೆ, ಮಸ್ತ್. ಸೀಟೆಡ್ ಥ್ರಿಲ್ಲರ್ ಅಂತಾರಲ್ಲ, ಮಸ್ತ್ ಇದೆ. ಅವರು ವಿಲನ್ ಅನಿರುದ್ಧ್ ಭಟ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ರಾಜ್ ಶೆಟ್ಟಿ ಗೊತ್ತೇ ಇದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಪರ್ಫೆಕ್ಟ್ ಫಿಲಮ್. ಬ್ಲಾಕ್ ಬಸ್ಟರ್ ಆಗ್ಲೇಬೇಕು. ಈ ತರದ್ದೆಲ್ಲ ಒಳ್ಳೊಳ್ಳೆ ಬಾಕ್ಸ್ ಆಫೀಸಲ್ಲಿ ಒಳ್ಳೆ ಇದಾಗಬೇಕು. ಇವರು ಅಂದ್ರೆ ಪ್ರಮೋಷನ್ ಮಾಡ್ಬೇಕಿತ್ತು ಅಂತ ಅನಿಸ್ತು. ಈಗ ಲಾಸ್ಟ್ 2 ಪ್ರೀಮಿಯರ್ ಶೋ ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಅದು ವೀಕೆಂಡ್ ಸರಿಯಾಗಿ ಯೂಸ್ ಮಾಡ್ಕೊಳಕ್ ಆಗ್ತಿಲ್ಲ ನೋಡಿ. ಫುಲ್ ಆಗ್ಬೇಕಿತ್ತಲ್ಲ, ಬರೀ 2 ಶೋ ಇದೆ ಇದರಲ್ಲಿ. ಅದು ಸ್ವಲ್ಪ ಬೇಜಾರಾಗತ್ತೆ. ಪ್ರಮೋಷನ್ ಇನ್ನ ಚೆನ್ನಾಗಿ ಮಾಡ್ಬೇಕಿತ್ತು ಅಂತ ಅನಿಸ್ತು. ಅದು ಮೂವಿ ಬಗ್ಗೆ ಏನು ಇದಿಲ್ಲ. ಮೂವಿಯಲ್ಲಿ ಕಾಮಿಡಿ ಬಗ್ಗೆ ಬರ್ಬೇಕಂದ್ರೆ ಬೇಜಾನ್ ಆಕ್ಟರ್ಸ್ ಇದ್ದಾರೆ. ಎಲ್ಲ ತುಂಬಾ ಅವ್ರ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪರ್ಫೆಕ್ಟ್ ಇದೆ ಎಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ಅನ್ನು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಔಟ್ ಆಫ್ 10 ಕೊಡ್ತೇನೆ ಸರ್. ಮೂವಿ ಸಕ್ಕದಾಗಿದೆ, ಎಲ್ಲರೂ ಬಂದು ನೋಡ್ಬೇಕು. ರಾಜ್ ಶೆಟ್ಟಿ ಸಕ್ಕದಾಗಿ ಆಕ್ಟ್ ಮಾಡಿದ್ದಾನೆ. ಸೆಕೆಂಡ್ ಹಾಫ್ ಸಕ್ಕದಾಗೈತೆ. ಅವಾಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಎಲ್ಲೂ ಒಂದು ಮಿಸ್ಟೇಕ್ಸ್ ಕಾಣಿಸಲ್ಲ. ಅಂದ್ರೆ ಅವ್ರದ್ದು ಡೆಬ್ಯೂ ಮೂವಿ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ತುಂಬಾ ಇಷ್ಟ ಆಯ್ತು. ಮ್ಯೂಸಿಕ್ BGM ತುಂಬಾ ಅಂದ್ರೆ ಮೈಂಡ್ ಬ್ಲೋಯಿಂಗ್ ಅದರ ಇತ್ತು. ಸಖತ್ ಮಾಡಿದ್ದಾರೆ ಎಲ್ಲ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಥವಾ ಸ್ಯಾಂಡಲ್ವುಡ್ ಅಲ್ಲಿ ಈ ರೀತಿ ಮೂವಿ ಬಂದಿರ್ಲಿಲ್ಲ ಆಕ್ಚುಲಿ. ಇದು ಸೀರಿಯಲ್ ಕಿಲ್ಲರು ಆ ಟೈಪಲ್ಲಿ ಆ ಜನರಲ್ಲಿ ಎಲ್ಲೂ ಬಂದಿಲ್ಲ. ನಾವು ಬರೀ ತಮಿಳಲ್ಲಿ ರಾಕ್ಷಸನ್ನು, ಕೂರ್ತೊಳಿಲು ಅಂತವು ನೋಡಿ ಖುಷಿ ಪಡ್ತಾ ಇದ್ವಿ. ಈ ತರದ್ ಕನ್ನಡದಲ್ಲಿ ಯಾರು ಮಾಡ್ತಾ ಇಲ್ವಲ್ಲ ಹೇಗೆ ಅಂತ. ಬಟ್ ಇಲ್ಲಿ ನೋಡಿ ಬಹಳ ಖುಷಿ ಆಯ್ತು. ಸಖತ್ ಮಾಡಿದ್ದಾರೆ. ಪೊಲೀಸ್ ಆಫೀಸರ್ ರೋಲ್ ಮಾಡೋಲ್ಲ, ಅದು ಡಿಫರೆಂಟ್. ಅದು ಅಲ್ಟಿಮೇಟ್. ಒಬ್ಬ ಅಂದ್ರೆ ಕುಡ್ಕ ಪೊಲೀಸ್ ಆಗಿರೋರು ಲಾಸ್ಟ್ 5-6 ಇಯರ್ಸ್ ಇಂದ ಕುಡಿತಾ ಇರ್ತಾರೆ. ಅವರು ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋ ಇದೆಲ್ಲ ಸ್ಟಾರ್ಟಿಂಗ್ ನಮ್ಗೆ ಇವ್ರು ನಿಜವಾಗ್ಲೂ ಸಾಲ್ವ್ ಮಾಡ್ತಾರ ಅನ್ನೋ ತರ ಇತ್ತು. ಬಟ್ ಆದ್ರೆ ನೆಕ್ಸ್ಟ್ ಲೆವೆಲ್ ಹೋಗಿದ್ದಾರೆ ಅವರು, ರಾಜ್ ಶೆಟ್ಟಿ ಅವರು. ಅವ್ರು ಹೇಳೋದೇ ಬೇಡ ಅವ್ರ ಬಗ್ಗೆ.
ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಇಂಥದ್ದೇ ಅಂತಲ್ಲ, ಎಲ್ಲ ಅವರು ಕಿತ್ತಾಡಿ ಸುಸ್ತಾಗ್ತಾ ಇತ್ತು ಗೊತ್ತಿಲ್ಲ, ನಮ್ಗೆ ನೋಡಿ ಸುಸ್ತಾಗ್ತಾ ಇತ್ತು, ಅಷ್ಟು ಜೋರಾಗಿ ಹೊಡೆದಾಡ್ತಾ ಇದ್ರು. ಪ್ರತಿಯೊಂದು ಪಂಚು ನಮ್ಗೆ ಕ್ಯಾಚ್ ಆಗ್ತಾ ಇತ್ತು. ಅಂದ್ರೆ ಅಷ್ಟು ಫೋರ್ಸ್ಫುಲಿ ಹೊಡಿತಾ ಇದಾರಲ್ಲಪ್ಪ ಅನ್ಸೋದು. ಅಂದ್ರೆ ಕೆಲವೊಂದು ನಾವು ನೋಡಿರ್ತೀವಿ ನ್ಯಾಚುರಲ್ ಅಂತ ಯಾವ್ದು ಅನ್ಸೋದೇ ಇಲ್ಲ. ಎಷ್ಟೊಂದು ದೊಡ್ಡ ದೊಡ್ಡ ಹೀರೋ ಮೂವೀಸ್ ಅಲ್ಲೇ ನ್ಯಾಚುರಲ್ ಅನ್ಸಲ್ಲ, ಬಟ್ ಇಲ್ಲಿ ಅಲ್ಟಿಮೇಟ್ ಆಗಿದೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ. ಔಟ್ ಆಫ್ 10 ಔಟ್ ಆಫ್ 10 10 ಕೊಡ್ತೀನಿ ನಾನು.